ಹಾಯ್ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ಡೇ ವ್ಲಾಗ್ ಸ್ಪೆಷಲ್ ಅಂದರೆ ಅರ್ಲಿ ಮಾರ್ನಿಂಗ್ ರೆಡಿ ಆಗಿದ್ದೀನಿ, ತುಂಬಾ ಸ್ಪೆಷಲ್ಲು. ಸೊ ಮೊಬೈಲ್ ಕೂಡ ಒರೆಸಿಲ್ಲ, ಕ್ಯಾಮ್ರಾ ಕೂಡ ಒರೆಸಿಲ್ಲ. ಸೊ ತುಂಬಾ ಬ್ಯುಸಿ ಇದ್ದೀವಿ. ಏನಪ್ಪ ಅಂದರೆ ಒಂದು ನಿಮಿಷ ವಿತ್ ಪರ್ಮಿಷನ್. ಸೊ ಏನಪ್ಪ ಅಂದರೆ ಒಂದು ಸ್ಮಾಲ್ ಫಂಕ್ಷನ್ ಇದೆ. ಏನು ಫಂಕ್ಷನ್ ಏನಂತ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಸೊ ಮೋಸ್ಟ್ಲಿ ವ್ಲಾಗ್ 2 ಪಾರ್ಟಿಷನ್ ಆಗಿ ಮಾಡ್ತೀನಿ. ಹಿಂದೆ ವ್ಲಾಗ್ ತುಂಬಾ ಲೆಂತ್ ಆಗಿತ್ತು. ಎಲ್ಲರೂ ಅಂತಿದ್ದಾರೆ ಅಷ್ಟು ಲೆಂತ್ ಹಾಕಿದ್ರೆ ಹೇಗೆ, ನೀನು 2 ಪಾರ್ಟ್ ಮಾಡ್ಬೋದಲ್ವಾ ಅಂತ. ಸೊ ಮೊನ್ನೆ ಹೇಳಿದೆ ಶಾಪಿಂಗ್ ಮಾಡ್ತಾ ಇದ್ದೀನಿ ಸ್ಯಾರಿ ಗಿಫ್ಟ್ ಪರ್ಪಸ್ಸಿಗಾಗಿ ಅಂತ. ಸೊ ಫೈನಲಿ ನಾನು ಸೆಲೆಕ್ಷನ್ ಮಾಡ್ಕೊಂಡು ಬಂದಂಥ ಸ್ಯಾರಿ ಇದ್ದೇನೆ. ಸೊ ನನ್ನ ಡ್ರೆಸ್ ಕಲರೇ ಕಾಣಿಸ್ತಿದೆ ಇವಾಗ. ಸೊ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಬನಾರಸ್ ಸೀರೆನ ತಂದೆ, ಯಾಕಂದರೆ ಈಗ ಗಿಫ್ಟ್ ಕೊಡ್ತಿದ್ದೀನಲ್ವ, ಅವ್ರು ತುಂಬಾ ಚೆನ್ನಾಗಿದ್ದಾರೆ, ತುಂಬ ವೈಟ್ಗೆ ತುಂಬಾ ಚೆನ್ನಾಗಿದ್ದಾರೆ. ಹಂಗಾಗ್ಬಿಟ್ಟು ಅವರಿಗೋಸ್ಕರ ಅಂತ ಓಪನ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಸೊ ವಿಡಿಯೋಗೆ ತೋರಿಸ್ಬೇಕಂತ ಓಪನ್ ಮಾಡ್ತಿದ್ದೀನಿ. ಸೊ ನೋಡಿ, ಬಿಗ್ ಬಾರ್ಡರ್ ಬಂದಿದೆ. ಸೊ ಹೇಗಿದೆ ಕಲೆಕ್ಷನ್ನು ಅಂತ. ಸೊ ಇದು ಬಂದು ಪಲ್ಲು, ಬ್ಲೌಸ್ ಬೇಡ ತೆಗಿಯೋದು, ಬ್ಲೌಸ್ ತೆಗೆದ್ರೆ ಮತ್ತೆ ಅದ್ರ ಈ ಥರ ಫೋಲ್ಡಿಂಗ್ ನಂಗೆ ಬರೋದಿಲ್ಲ. ಸೊ ಪ್ರೈಸ್ ಎಲ್ಲ ಪ್ಲೀಸ್ ಕೇಳಬೇಡಿ, ಯಾಕಂದರೆ ಗಿಫ್ಟ್ ಪರ್ಪಸ್ ಕೊಡೋವಾಗ ನಾವು ಪ್ರೈಸ್ನ ಹೇಳಬಾರ್ದು. ಸೊ ನೀವು ಕೇಳಬಾರ್ದು. ಸೊ ಫೈನಲಿ ಇದಾಗಿದೆ ಗಿಫ್ಟು. ಎಲ್ಲನೂ ಕೂಡ ಏನೆಲ್ಲ ತೊಗೊಂಡು ಹೋಗ್ಬೇಕು ಎಲ್ಲ ಪ್ಯಾಕಿಂಗ್ ಆಗಿದೆ. ಸೊ ಲೆಟ್ಸ್ ಗೋ, ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಅಲ್ಲಿ ಹೋದ್ಮೇಲೆ ಶೇರ್ ಮಾಡ್ತೀನಿ. ಇನ್ನ ಮೇಲೆ ಹೋಗ್ಬೇಕು. ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. 2 ವ್ಲಾಗು ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇನ್ನು ನಾವು ಅಲ್ಲಿ ಹೋದ್ಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು. ಸೊ ಇವಾಗ ಹೊರಡಕ್ಕೆ ಈ ಥರ ಹೋಗ್ತಾ ಇದ್ದೀವಿ. ಮೇಕಪ್ ಅಂತ ಏನಿಲ್ಲ, ಸನ್ಸ್ಕ್ರೀಮ್ ಹಚ್ಚಿ ಲಿಪ್ಸ್ಟಿಕ್ ಕುಂಕುಮ ಇದ್ರೇ ನಾನು ಹೊರಗೆ ಹೋಗೋದು. ಬನ್ನಿ, ಈಗ ಫೈನಲಿ ಅತ್ತೆ ಮನೆಗೆ ಬಂದು ರೀಚ್ ಆದ್ವಿ. ಅತ್ತೆ ಮನೆ ಎಷ್ಟು ಸುಂದರವಾಗಿದೆ ಅಂದರೆ ಔಟ್ಸೈಡು, ಅಂದರೆ ಟೆರೆಸ್ ಮೇಲೆ ಮನೆ ಇರೋದು. ಮನೆ ಮುಂದೆ ತುಂಬಾ ಜಾಗ ಇದೆ, ಫುಲ್ ಟೆರೆಸ್ ಇದೆ ಮನೆ ಮುಂದೆ. ಹಂಗಾಗ್ಬಿಟ್ಟು ಮನೆ ಹತ್ರನೇ ಫಂಕ್ಷನ್ ಮಾಡ್ತಾ ಇರೋದು. ನೋಡಿ ಬಂದಿದ್ದೆ ಟಿಫನ್ ಎಲ್ಲನೂ ಕೂಡ ಭಟ್ರ ಕೈಯಲ್ಲಿ ಅಡುಗೆನ ಮಾಡಿಸಿದ್ರು. ಟೊಮೆಟೊ ಬಾತು, ಕಾಫಿ ಟೀ ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ, ಯಾಕಂದರೆ ಹೊಸಬ್ರು ತುಂಬ ಜನ ಇದ್ದಾರೆ ಹೊರಗೆ, ಹಾಗಾಗಿ ಸ್ವಲ್ಪ ಮುಜುಗರ ಆಯಿತು. ನೋಡಿ ಅತ್ತೆ ಬಂದಿದ್ದಾರೆ ಊರಿಂದ. ಬರ್ತಾ ಅತ್ತೆ ಮಾವಿನ ಹಣ್ಣು ತಂದಿದ್ದಾರೆ ನನಗೆ. ಕಾಮನ್ ಇವಾಗ ಸೀಸನಲ್ಲಿ ಮಾವಿನ ಹಣ್ಣು, ಬಟ್ ಆ ಮಾವಿನ ಹಣ್ಣು ಅತ್ತೆ ಅವ್ರ ತೋಟದಲ್ಲಿ ಬೆಳೆದಿರೋ ಅಂಥ ಮಾವಿನ ಹಣ್ಣು. ನೋಡಿ ಅಲ್ಲಿ ಸಪ್ರೇಟ್ ಇಟ್ಟಿದ್ದಾರೆ, ಇಲ್ಲಿ ಸಪ್ರೇಟ್ ಇಟ್ಕೊಂಡು ನನಗೆ ಹಣ್ಣು ಅಂಥದ್ದು ನೋಡಿ ತೆಗೆದು ಕಟ್ ಮಾಡ್ಕೊಂಡು ತಿನ್ನು ಅಂತ ಇದ್ದಾರೆ. ಸೊ ಕೆಲವೊಂದು ಪ್ರೀತಿಗಳನ್ನ ತುಂಬ ವರ್ಷಗಳು ದೂರ ಆದಮೇಲೆ ಮತ್ತೆ ಪಡ್ಕೊಳ್ತೀವಲ್ಲ, ಅದರಲ್ಲಿ ಸಿಕ್ಕೋ ಅಂಥ ಖುಷಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ಒಂದು ಹಣ್ಣಲ್ಲಿ ಸಿಗೋ 1000 ನೆನಪು. ನೋಡಿ ಆ ನೆನಪಿನ ಜೊತೆ ನಮ್ಮ ತಾತ ಅಜ್ಜಿನ ತೋರಿಸ್ತಾ ಇದ್ದೀನಿ. ತಾತ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವ್ರ ಅಪ್ಪಂಗೆ ತಮ್ಮ ಆಗಬೇಕು, ಅಪ್ಪನ ಚಿಕ್ಕಪ್ಪನ ಮಗಳ ಮನೆಯಲ್ಲಿ ಇವತ್ತು ಫಂಕ್ಷನ್ನು. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಅಪ್ಪನಿಗೆ 4 ಜನ ಅಣ್ಣ ತಮ್ಮಂದಿರು, ಇವರು 3ನೇ ತಾತ. ಸೊ ಆಗ ಮುಂಚೆ ದೊಡ್ಡಬಳ್ಳಾಪುರದಲ್ಲಿ ಪೆಟ್ರೋಲ್ ಬ್ಯಾಂಕ್ ಸುಬ್ರಹ್ಮಣ್ಯಾಚಾರಿ ಅಂದರೆ ತುಂಬಾ ಫೇಮಸ್ಸು. ಎಲ್ಲ ಹಳಬ್ರೆಲ್ಲ ಹೋಗ್ತಾ ಇದ್ದಂಗೆ ಎಲ್ಲನೂ ಕೂಡ ನೆನಪುಗಳು ಕೂಡ ಕಮ್ಮಿ ಆಗ್ತಿದೆ. ಸೊ ಅಪ್ಪ ಅವ್ರ ಹತ್ರನೇ ಬೆಳೆದಿದ್ದು ಜಾಸ್ತಿ. ಹಾಗೆ ಅವ್ರ ಮಗ ಇವರು ರಘು ಅಂದ್ಬಿಟ್ಟು. ಬಟ್ ತುಂಬಾ ಸಣ್ಣ ವಯಸ್ಸಲ್ಲಿ ನಮ್ಮ ಚಿಕ್ಕಪ್ಪನ ಮಿಸ್ ಮಾಡ್ಕೊಂಡ್ವಿ, ಅವರು ತೀರ್ಕೊಂಡ್ಬಿಟ್ರು. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಒಂಥರ ಸಣ್ಣ ವಯಸ್ಸು ತುಂಬ ಎಜುಕೇಟೆಡ್ ಪರ್ಸನ್ ಅಂದರೆ ಇವರೇನೆ. ಬಟ್ ಅಷ್ಟೇ ಸ್ಟ್ರಿಕ್ಟ್ ಆ್ಯಂಡ್ ಸಿಸ್ಟಮ್ಮು. ಅವ್ರಿಗೆ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಅಪ್ಪನೇ ಹುಡುಗಿ ನೋಡಿ ಮದುವೆ ಮಾಡಿ ಅಮ್ಮ ಅಪ್ಪನೇ ಮುಂದೆ ನಿಂತು ಮಾಡಿದ್ದು. ಆ ಟೈಮಲ್ಲಿ ನಾವು ಮದುವೆ ಮಾಡಬೇಕಾದಾಗ ಚಿಕ್ಕಪ್ಪನಿಗೆ ಅಪ್ಪ ಅಮ್ಮ ಅಷ್ಟೊತ್ತಿಗೆ ಅವ್ರಿಗೆ ಇರಲಿಲ್ಲ. ಹಂಗಾಗಿ ನಾವು ನಮ್ಮ ಅತ್ತೆ, ಇವಾಗ ನನ್ನ ಫಂಕ್ಷನಿಗೆ ಬಂದಿದ್ದೆ, ಈ ಅತ್ತೆ ತಮ್ಮನ ಮದುವೆಗೆಲ್ಲ ಓಡಾಡುವಾಗ ನಾವು ಅಲ್ಲೇ ಹೋಗಿ ಇರಿಸ್ಕೊಂಡ್ಬಿಡ್ತಿದ್ರು. ಆಗ ಚಿಕ್ಕಪ್ಪ ನನ್ನನ್ನು ಡೈಲಿ ಸ್ಕೂಲಿಂದ ಪಿಕಪ್ಪು ಡ್ರಾಪು ಆ ಥರ ಗಾಡಿಯಲ್ಲೆಲ್ಲ ಓಡಾಡಿದ್ದೀನಿ ಅವ್ರ ಜೊತೆ. ಅಷ್ಟು ಅಮ್ಮವ್ರು ಕೂಡ ಮೈದನ್ನ ಮಾತಾಡ್ಸೋಕ್ಕೆ ಪಡ್ತಿದ್ರು. ನಾನು ನಮ್ಮ ಚಿಕ್ಕಪ್ಪನ ಜೊತೆ ಬೈಕಲ್ಲಿ ಆಟೋಲೆಲ್ಲ ನನ್ನ ಸ್ಕೂಲ್ ಹತ್ರ ಬಂದು ಕರ್ಕೊಂಡು ಹೋಗೋದು, ಹಾಗೆ ತಿಂಡಿ ಕೊಡಿಸೋದು, ನನ್ನ ಹೋಮ್ವರ್ಕ್ಸು ಏನಾದರೂ ಡೌಟ್ಸ್ ಇದ್ದರೆ ಕುರ್ಸಿ ಮಾಡಿಸೋದು. ಅಷ್ಟು ಚೆನ್ನಾಗಿ ನಾನು ಸ್ವಲ್ಪ
ಸ್ವಲ್ಪ ದಿನಗಳು ಅವ್ರ ಜೊತೆ ಕಳೆದಿದ್ದೀನಿ. ಸೊ ಅದೆಲ್ಲನೂ ಕೂಡ ಮಿಸ್ ಮಾಡ್ಕೊಳ್ತಾ ನೋಡಿ ಅಮ್ಮ ಅವರು ಫಂಕ್ಷನಿಗೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಿಮಗೆಲ್ಲ ಅನ್ನಿಸ್ತಿರ್ಬೋದು ಏನು ಫಂಕ್ಷನ್ ಇದು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ತುಂಬಾ ಒಂದೇ ವ್ಲಾಗಲ್ಲಿ ಹಾಕ್ಬಿಟ್ರೆ ತುಂಬಾ ಲೆಂತ್ ಆಗುತ್ತೆ. ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ, ಏನು ಒಂದೇ ವ್ಲಾಗಲ್ಲಿ ಹಾಕ್ಬಿಡ್ತೀಯಾ ನೀನು, ನೋಡೋಕ್ಕೆ ಆಗಲ್ಲ, ಅಷ್ಟು ದೊಡ್ಡ ವಿಡಿಯೋ ಇರುತ್ತೆ ಅಂತ. ಬಿಕಾಸ್ ಅದಕ್ಕೆ ಇವತ್ತಿನ ವ್ಲಾಗ್ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಅರ್ಧ ವ್ಲಾಗ್ನ ಇಲ್ಲಿಗೆ ಕಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಫಂಕ್ಷನ್ ವ್ಲಾಗು ಸಪ್ರೇಟ್ ಹಾಕೋಣ ಅಂತ. ಸೊ 2 ಪಾರ್ಟಿಷನ್ ವ್ಲಾಗ್ ಆಗಿ ಮಾಡ್ತೀನಿ. ಏನು ಫಂಕ್ಷನ್ ಅಂತ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು ಎಲ್ಲನೂ ಕೂಡ ರೆಡಿ ಆಗಬೇಕು. ಈಗ ಟೈಮ್ ಬಂದು ಬೆಳಗ್ಗೆನೇ ಒಂದು 10 ಗಂಟೆ ಆ ಥರ ಆಗ್ತಾ ಬರ್ತಾ ಇದೆ. ಅಡುಗೆಗಳೆಲ್ಲ ಹೊರಗಡೆ ಭಟ್ರುಗಳು ಮಾಡ್ತಾಯಿದ್ದಾರೆ. ಸೊ ಅಮ್ಮ ಅವರೆಲ್ಲನೂ ಕೂಡ ಈ ಥರ ನನಗೆ ಅದೇ ಅಂತಿದ್ದಾರೆ, ನಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ಕಣ್ಣೆಲ್ಲ ಒಂಥರ ಆಗಿದೆ ನಿನಗೆ, ಯಾಕೆ ಹುಷಾರಿಲ್ವ, ಏನಾಗ್ತಿದೆ ಅಂತ. ಸೊ ಅತ್ತೆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗ್ತಿಲ್ಲ ನನಗೆ. ಅಷ್ಟೊಂದು ನಂದು ಹೃದಯ ಉಕ್ಕಿ ಹರಿತಿದೆ ಆ ಪ್ರೀತಿಗೆ. ಇಲ್ಲ ಸ್ವಲ್ಪ ಹಲ್ಲು ನೋವಿದೆ ನನಗೆ. ಆ ಹಲ್ಲು ನೋವಿರೋದಕ್ಕೆ ಗೊತ್ತಿಲ್ಲ ಮುಖ ಆ ಥರ ಇರ್ಬೋದು, ನನಗೇನು ಅನ್ನಿಸ್ತಿಲ್ಲ, ಗೊತ್ತಿಲ್ಲ. ಅತ್ತೆಗೆ ಆ ಥರ ಕಾಣಿಸ್ತಿದ್ದೀನಿ. ಎಲ್ಲರೂ ನಮ್ಮ ಅತ್ತೆದಿರು ಎಲ್ಲರೂ ಅದೇ ಅಂತಿದ್ರೆ, ಯಾಕೆ ಸಣ್ಣ ಆಗ್ಬಿಟ್ಟಿದೆಯಾ, ಮುನ್ನೆ ಎಲ್ಲ ಚೆನ್ನಾಗಿದೆ, ಇವಾಗ ಯಾಕೆ ಸಣ್ಣ ಆಗಿದೆಯಾ, ಏನು ಯೋಚನೆ ನಿನಗೆ ಅಂತ. ಸೊ ಸಾಕು ನನಗೆ, ಇಷ್ಟೇ ಸಾಕು, ಈ ಪ್ರೀತಿ ಸಾಕು ನನಗೆ ಅನ್ನಿಸ್ತಿದೆ. ಅದಕ್ಕೆ ಇಲ್ಲ ಅಲ್ಲಿ ನೋವಿದೆ, ಹಂಗಾಗ್ಬಿಟ್ಟು ಕಣ್ಣು ಆ ಥರ ಇದೆ, ಬೇಡ ಹಾಸ್ಪಿಟಲ್ಗೆ ಅಂತಿದ್ದೀನಿ. ಸೊ ಬನ್ನಿ ಇಲ್ಲಿ ನೋಡಿ ಮೇಕಪ್ ಎಲ್ಲನೂ ಕೂಡ ನಡೀತಾ ಇದೆ. ನಮ್ಮ ಫ್ಯಾಮಿಲಿಯಲ್ಲಿ ಮೇಕಪ್ ಆರ್ಟಿಸ್ಟ್ ಇವಳೇ, ಮಾನಸ ಅಂದ್ಬಿಟ್ಟು ಇವರು ಇವತ್ತಿನ ಮೇಕಪ್ ಆರ್ಟಿಸ್ಟು. ಸೊ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ ಮೇಕಪ್ಗೆ. ఫ్యామిలీలో మేకప్ ఆర్టిస్ట్లే అనుకుంటా అంటున్నాను. ఎవడైనా పైన టచ్ అప్ చేస్తారేమో ఫ్రీగా అనేసి. సో నేను తను కూడా దూపింగ్లే మానేస్తుంది అనేసి ಫೈನಲಿ ಮೇಕಪ್ ಎಲ್ಲನೂ ಕೂಡ ನಡೀತಾ ಇದೆ. ಈ ಮೇಕಪ್ ಆರ್ಟಿಸ್ಟ್ ಹೆಸರು ಬಂದು ಮಾನಸ ಅಂತ. ಸೊ ಇವ್ರೇನು ಬೇರೆ ಯಾರು ಅಲ್ಲ, ನಮ್ಮ ಮಾವನ ಮಗಳೇ. ಸೊ ಹಂಗಾಗ್ಬಿಟ್ಟು ಸುಮ್ಮನೆ ತಮಾಷೆಗೆ ಟೀಸ್ ಮಾಡ್ತಾಯಿದ್ವಿ, ನಮಗೆಲ್ಲನೂ ಕೂಡ ಮೇಕಪ್ ಮಾಡಬೇಕು, ವೆಯ್ಟ್ ಮಾಡ್ತಾಯಿದ್ವಿ ಅಂತ ತಮಾಷೆಗೆ. ಫ್ಯಾಮಿಲಿಯಲ್ಲೇ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಅಂದರೆ ಖುಷಿ ಅಲ್ವಾ. ಸೊ ಫೈನಲಿ ನಾವು ಈಗ ಬೇಗ ರೆಡಿ ಆಗಬೇಕು. ಆಲ್ರೆಡಿ ನೆಂಟರೆಲ್ಲ ಬಂದು ಕೂತಿದ್ದಾರೆ. ಭಟ್ರು ಅಡುಗೆ ಎಲ್ಲ ಮಾಡಿ ಒಂದು ಸೈಡ್ಗೆ ಇಟ್ಟೋಗಿದ್ದಾರೆ. ಈಗ ನಾವು ಪೆಂಡಲ್ ಎಲ್ಲ ಹಾಕ್ಸಿದ್ವಲ್ಲ, ತುಂಬಾ ಜಾಗ ಇದೆ ಮನೆ ಮುಂದೆ, ಹಂಗಾಗ್ಬಿಟ್ಟು ನಾವು ಇಲ್ಲೇ ಫಂಕ್ಷನ್ನ ಮಾಡ್ತಾ ಇರೋ ಕಾರಣ ಸ್ವಲ್ಪ ಏನಾದರೂ ಡೆಕೋರೇಷನ್ ನಾವೇ ಓನಾಗಿ ಮಾಡೋಣ ಅಂತ ತಿಂಡಿ ಎಲ್ಲ ಮುಗಿಸಿ ಈಗ ಹೊರಗೆಲ್ಲನೂ ಕೂಡ ನಮ್ಮ ತಮ್ಮಂದಿರೆಲ್ಲ ಸೇರಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಏನೋ ಒಂಥರ ಖುಷಿ ನಮಗೆ, ನಾವೇ ಈ ಥರ ಓನಾಗಿ ಒಂದು ಫಂಕ್ಷನಲ್ಲಿ ಹಾಲಲ್ಲೇ ಮಾಡೋದಕ್ಕಿಂತ ಈ ಥರ ಮನೆಗಳಲ್ಲಿ ಫಂಕ್ಷನ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಹಂಗಾಗ್ಬಿಟ್ಟು ನಾವೆಲ್ಲ ಈ ಡಿಸೈಡ್ ಮಾಡಿಕೊಂಡು ಮನೆ ಹತ್ರನೇ ಜಾಗ ಇದೆಯಲ್ಲ, ಎಲ್ಲರೂ ಸೇರಿ ಮಾಡೋಣ ಅಂತ ಮಾಡಿದ್ದು. ಸೊ ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಲೆಂತ್ ಆಗಿಬಿಟ್ಟೆ ಚೆನ್ನಾಗಿರೋದಿಲ್ಲ. ಫಂಕ್ಷನ್ ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ. ಫಂಕ್ಷನ್ ವ್ಲಾಗ್ ಮಿಸ್ ಮಾಡಿದೆ, ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅದು ಬರುತ್ತೆ, ಅದನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.